ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ, ನನ್ನ ಹೆಸರು ಸಿದ್ದರಾಜಪ್ಪ KS, JSS ಪದವಿ ಪೂರ್ವ ಕಾಲೇಜು, ರಾಮಾಪುರ, ಕೊಳ್ಳೇಗಾಲ ತಾಲೂಕು. ಇಲ್ಲಿ ನಾನು ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ದ್ವಿತೀಯ PUC ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ತಾವು ಸುಮಾರು 7 ಅಧ್ಯಾಯಗಳನ್ನು ಅಭ್ಯಸಿಸ್ತಾ ಬಂದಿದ್ದೀರಿ. ಅದರಲ್ಲಿ ನಾನು ಈಗ 8ನೇ ಅಧ್ಯಾಯವಾಗಿರ್ತಕ್ಕಂತಹ ಭಾರತದ ವ್ಯವಸಾಯದ ಬಗ್ಗೆ ನಿಮಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವ್ಯವಸಾಯ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೋಬೇಕಾಗ್ತದೆ. ವ್ಯವಸಾಯ ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವಂತಹ ಒಂದು ಕಲೆಗೆ ನಾವು ವ್ಯವಸಾಯ ಅನ್ನುವುದಾಗಿ ಕರಿತೇವೆ. ವ್ಯವಸಾಯಕ್ಕೆ ನಾವು ಕೃಷಿ, ಬೇಸಾಯ ಅನ್ನುವುದಾಗಿ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ಅದನ್ನು ಕರಿತೇವೆ. ಹಾಗೆಯೇ ಭಾರತದಲ್ಲಿ ವ್ಯವಸಾಯದ ಮಹತ್ವಗಳು ಯಾಕೆ ಅಂತೇಳಿದ್ರೆ, ಭಾರತ ಒಂದು ಕೃಷಿ ಪ್ರಧಾನವಾದಂಥ ರಾಷ್ಟ್ರ. ಭಾರತದಲ್ಲಿ ಹೆಚ್ಚಿನ ಜನರು ಕೃಷಿಯನ್ನೇ ನಂಬಿ ಬದುಕ್ತಾ ಇರತಕ್ಕಂಥ ದೃಷ್ಟಿಯಿಂದ ವ್ಯವಸಾಯ ಯಾವ ರೀತಿ ತನ್ನ ಮಹತ್ವಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಭಾರತ ಬಹಳ ಪುರಾತನ ಕಾಲದಿಂದಲೂ ಈ ಒಂದು ಕೃಷಿಯನ್ನು ರೂಢಿಸ್ಕೊಂಡು ಬಂದಿದೆ. ಹಾಗೆಯೇ ಭಾರತದಲ್ಲಿ ನಾವು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ದೀವಿ. ಸೊ ಹಾಗಾಗಿ ಇದು ಒಂದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯಾಗಿ ಭಾರತದಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಇದರ ಮಹತ್ವ ಏನು, ಕೃಷಿ ಹೇಗೆ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹಲವಾರು ಅಂಶಗಳಿಂದ ತಿಳ್ಕೋಬಹುದಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜೀವನ ನಿರ್ವಹಣೆಗೆ ಮೂಲ ಆಧಾರ ಅಂದರೆ, ಭಾರತದಲ್ಲಿ ಸುಮಾರು 70%ಕ್ಕಿಂತಲೂ ಅಧಿಕ ಜನರು ಕೃಷಿಯನ್ನು ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಜನರು ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಬದುಕ್ತಾ ಇರತಕ್ಕಂಥದ್ದು ಇದು ಮೊದಲನೆಯ ಒಂದು ಅಂಶ. ಇನ್ನು ಎರಡನೆಯದಾಗಿ ಆಹಾರದ ಪೂರೈಕೆ. ಕೃಷಿ ಆಹಾರ ಧಾನ್ಯಗಳು, ಹಣ್ಣು, ತರಕಾರಿ, ಸಾಂಬಾರ ಪದಾರ್ಥಗಳು ಮತ್ತು ಅದಷ್ಟೇ ಅಲ್ಲದೆ ಸಾಕು ಪ್ರಾಣಿಗಳಿಗೆ ಮೇವನ್ನು ಕೂಡ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇದು ಎರಡನೇ ಒಂದು ಪ್ರಮುಖ ಅಂಶ. ಇನ್ನು ಮೂರನೆಯದಾಗಿ ಉದ್ಯೋಗಾವಕಾಶಗಳ ಪೂರೈಕೆ. ಭಾರತದಲ್ಲಿ ಹೆಚ್ಚಿನ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಒಂದು ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಅದು ಕೃಷಿ. ಅಂದರೆ ಹೆಚ್ಚಿನ ಜನರಿಗೆ ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಲಭ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಭಾರತದಂತಹ ರಾಷ್ಟ್ರದಲ್ಲಿ, ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಕೃಷಿಯು ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ದೊಡ್ಡ ಉದ್ಯಮವಾಗಿ ಪರಿಣಮಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ನಾಲ್ಕನೆಯದಾಗಿ ರಾಷ್ಟ್ರೀಯ ಆದಾಯದ ಮೂಲ. ನಮ್ಮ ರಾಷ್ಟ್ರಕ್ಕೆ ಹೆಚ್ಚು ಆದಾಯ ಅಂದರೆ ಕೃಷಿಯೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣದಿಂದ, ಅಂದರೆ ನಾವು ಕೃಷಿಗೆ ಮೊದಲ ಆದ್ಯತೆಯನ್ನು ಇಲ್ಲಿ ನೀಡಿರ್ತಕ್ಕಂಥ ಇದನ್ನು ನಾವು ಗಮನಿಸೋದಾದರೆ, ರಾಷ್ಟ್ರದ ಆದಾಯದ ಮೂಲ ಅಂತ ಹೇಳಿದರೆ ಅದು ಬಹಳ ಮುಖ್ಯವಾಗಿ ಕೃಷಿಯಾಗಿರ್ತಕ್ಕಂಥ ಸುಮಾರು 32% ರಾಷ್ಟ್ರದ ಆದಾಯ ಎಲ್ಲಿಂದ ಬರುತ್ತೆ ಅಂದರೆ ಅದು ಕೃಷಿ ಮೂಲದಿಂದ ಬರ್ತಕ್ಕಂಥದ್ದು. ಹಾಗೆ ನಾವು ಹೇಳ್ತೀವಿ ಇಂಡಿಯನ್ ಎಕಾನಮಿ ಬೇಸ್ಡ್ ಆನ್ ಅಗ್ರಿಕಲ್ಚರ್ ಅಂತ. ಭಾರತದ ಆರ್ಥಿಕತೆಯ ತಳಹದಿ ಕೃಷಿಯ ಮೇಲೆ ನಿಂತಿದೆ ಅಂಥೇಳಿ. ಕೃಷಿ ಅಭಿವೃದ್ಧಿ ಆಗದೇ ನಮ್ಮ ರಾಷ್ಟ್ರೀಯ ಆದಾಯವನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಷ್ಟ್ರೀಯ ಆದಾಯದ ಮೂಲ ಕೃಷಿ ಅಂತ ಹೇಳಲಿಕ್ಕೆ ಇಲ್ಲಿ ಈ ಒಂದು 32% ನಾವೇನು ಹೇಳಿದ್ದೀವಿ ಅದರ ಆಧಾರದ ಮೇಲೆ ನಾವು ಈ ಅಂಶವನ್ನು ಇಲ್ಲಿ ತಿಳಿಸ್ಕೊಡ್ಬೋದಾಗಿದೆ. ಇನ್ನು ಐದನೆಯದಾಗಿ ಕಚ್ಚಾ ವಸ್ತುಗಳ ಮೂಲ. ಅಂದರೆ ಅನೇಕ ಕಚ್ಚಾ ವಸ್ತುಗಳು ಕೃಷಿ ಕ್ಷೇತ್ರದಿಂದ, ಕೆಲವು ಕೈಗಾರಿಕೆಗಳು
ಕೃಷಿಯಿಂದ ಬರ್ತಕ್ಕಂಥ ಕಚ್ಚಾ ವಸ್ತುಗಳಿಂದ ಆ ಕೈಗಾರಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಈಗ ಬಟ್ಟೆ ತಯಾರು ಮಾಡ್ತಕ್ಕಂಥ ಹತ್ತಿ ಬಟ್ಟೆ ಕೈಗಾರಿಕೆ ಅಂಥೇಳಿ ನಾವು ಕರಿತೀವಿ. ಈ ಕಚ್ಚಾ ಹತ್ತಿ ನಮಗೆ ಎಲ್ಲಿಂದ ದೊರಕುತ್ತೆ ಅಂತ ಹೇಳಿದರೆ ಅದು ಕೃಷಿ ಮೂಲದಿಂದ ದೊರಕತಕ್ಕಂಥದ್ದು. ಆ ಕಚ್ಚಾ ಹತ್ತಿಯನ್ನು ನಾವು ತಂದು ಕೈಗಾರಿಕೆಗಳಿಂದ ಅದನ್ನು ನೂಲನ್ನು ತೆಗೆದು ನಾವು ಅದನ್ನು ಬೇರೆ ಬೇರೆ ಬಟ್ಟೆನೋ ಅಥವಾ ಇನ್ನಿತರ ಕೆಲವು ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡ್ಕೋಬೋದಾಗಿದೆ. ಹಾಗೆಯೇ ಸಕ್ಕರೆ ಕೈಗಾರಿಕೆ, ಈಗ ಸಕ್ಕರೆಯನ್ನು ತಯಾರು ಮಾಡಬೇಕು ಅಂದರೆ ಕಬ್ಬನ್ನು ನಾವು ಕೃಷಿ ಮೂಲದಿಂದ ಪಡ್ಕೋಬೇಕಾಗ್ತದೆ. ಸೆಣಬು, ಹೀಗೆ ಇತ್ಯಾದಿ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಎಲ್ಲಿಂದ ಪೂರೈಕೆ ಆಗ್ತದೆ ಅಂತ ಹೇಳಿದರೆ ಅದು ಕೃಷಿ ಕ್ಷೇತ್ರದಿಂದ ಪೂರೈಕೆ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಕಚ್ಚಾ ವಸ್ತುಗಳ ಮೂಲ ಕೃಷಿ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ. ಇನ್ನು ಆರನೆಯದಾಗಿ ಕಂದಾಯದ ಮೂಲ, ಅದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಿರ್ಬೋದು, ಅವೆಲ್ಲದಕ್ಕೂ ಕಂದಾಯದ ಮೂಲ ಯಾವುದು ಅಂತ ಹೇಳಿದ್ರೆ ಅದು ಕೃಷಿ. ಆದರೆ ಭಾರತದ ಕೃಷಿ ಮಾನ್ಸೂನ್ ಮಳೆಯನ್ನು ಅವಲಂಬಿಸ್ಕೊಂಡಿದೆ. ಈ ಮಾನ್ಸೂನ್ ಅಂದರೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ, ಅರಬ್ ಭಾಷೆಯಲ್ಲಿ ಮೌಸಿಮ್ ಅಂತ ಏನು ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ನಾವು ಮಾನ್ಸೂನ್ ಅಂತ ಕರಿತೀವಿ, ಕನ್ನಡದಲ್ಲಿ ಋತುಕಾಲಿಕ ಅಂತ ಕರಿತೀವಿ. ಇದು ವರ್ಷದ ಎಲ್ಲ ಕಾಲದಲ್ಲೂ ಬರ್ತಕ್ಕಂಥದ್ದಲ್ಲ. ವರ್ಷದ ಒಂದು ಋತುವಿನಲ್ಲಿ ಈ ಮಾನ್ಸೂನ್ ಮಾರುತಗಳು ಸಾಮಾನ್ಯವಾಗಿ ಜೂನಿಂದ ಸೆಪ್ಟೆಂಬರ್ ತಿಂಗಳಿನ ಅವಧಿನಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸ್ತವೆ. ಮತ್ತು ಸೆಪ್ಟೆಂಬರಿಂದ ಡಿಸೆಂಬರ್ನ ಅಂತ್ಯದಲ್ಲಿ ಏನಾಗ್ತವೆ ಅವು ಹಾಗೆಯೇ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ಆದರೆ ಇಲ್ಲಿ ನೈಋತ್ಯದಿಂದ ಬೀಸ್ತಕ್ಕಂಥ ಮಾನ್ಸೂನ್ ಮಾರುತಗಳೇನಿದೆ ಅವು ಜಲಭಾಗದ ಮೇಲಿಂದ ಬರ್ತವೆ. ಸಮುದ್ರ ಸಾಗರದ ಕಡೆಗಳಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅವು ಸಾಕಷ್ಟು ತೇವಾಂಶವನ್ನು ಹೊತ್ತು ತಂದು ಭೂಭಾಗದ ಕಡೆಗೆ ಸಾಕಷ್ಟು ಮಳೆಯನ್ನು ಸುರಿಸ್ತವೆ. ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಈ ಮಾನ್ಸೂನ್ ಮಾರುತಗಳು ಋತುಕಾಲಿಕ, ಅನಿಯಮಿತ, ಅನಿಶ್ಚಿತ. ಹಾಗಾಗಿ ಇಲ್ಲಿ ಅವು ಬೇಗ ಪ್ರಾರಂಭ ಆಗ್ಬೋದು ಅಥವಾ ಬೇಗ ಮುಗಿದು ಹೋಗ್ಬೋದು ಅಥವಾ ಎಷ್ಟು ಪ್ರಮಾಣದಲ್ಲಿ ಆ ಮಳೆ ಉಂಟಾಗುತ್ತೆ ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಭಾರತದ ಆಯವ್ಯಯ ಮಾನ್ಸೂನಿನ ಜೊತೆ ಜೂಜಾಟವಿದ್ದಂತೆ ಅಂತ ಕರಿತೀವಿ. ಅಂದರೆ ಮಾನ್ಸೂನ್ ಮಾರುತಗಳಿಂದ ಮಳೆ ಉಂಟಾದರೆ ಬೆಳೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆದು ಕೃಷಿಕರು ಸರ್ಕಾರಗಳಿಗೆ, ಅದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಅವುಗಳಿಗೆ ಕಂದಾಯವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಅದು ಮಾನ್ಸೂನ್ ಮಳೆ ಸರಿಯಾದ ರೀತಿ ಆಗದೇ ಇದ್ದರೆ, ಬೆಳೆ ಕುಂಠಿತ ಆದರೆ ರೈತರು ಸಂಕಷ್ಟದಲ್ಲಿ ಸಿಲುಕುವಂಥ ಸಂದರ್ಭ ಬರ್ತದೆ. ಹಾಗಾಗಿ ಆದಾಯ ಹೆಚ್ಚಿದ್ರೆ, ಕೃಷಿಯ ಮೂಲದಿಂದ ಆದಾಯ ಹೆಚ್ಚಾಗಿ ಸರ್ಕಾರಗಳಿಗೆ ಬಂದರೆ ಅದನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ತೊಡಗಿಸ್ಲಿಕ್ಕೆ, ವ್ಯಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಭಾರತದ ಆಯವ್ಯಯ ಮಾನ್ಸೂನಿನ ಜೊತೆ ಜೂಜಾಟವಿದ್ದಂತೆ ಅನ್ನುವುದಾಗಿ ಕರೀತೇವೆ. ವಿದ್ಯಾರ್ಥಿಗಳೇ, ಕೃಷಿಯ ಮಹತ್ವದಲ್ಲಿ 7ನೇ ಅಂಶವಾಗಿರ್ತಕ್ಕಂಥ ತೃತೀಯ ವೃತ್ತಿಗಳಿಗೆ ಆಧಾರ. ಈಗ ನಾವು ವೃತ್ತಿಗಳನ್ನು ಅನೇಕ ವಿಭಾಗಗಳಾಗಿ, ವಲಯಗಳನ್ನಾಗಿ ಏನು ವಿಭಾಗ ಮಾಡ್ಕೊಂಡಿದ್ದೀವಿ, ಪ್ರಾಥಮಿಕ, ದ್ವಿತೀಯ, ತೃತೀಯ, ಇತ್ತೀಚೆಗೆ ಹೊಸದೊಂದು ಚತುರ್ಥ ಅಂತಲೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ನಾವು ತೃತೀಯದಲ್ಲಿ, ಈಗ ಕೃಷಿಯನ್ನು ಏನು ನಾವು ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ, ಹಾಗೆಯೇ ಈ ಕೆಲವೊಂದಷ್ಟು ಕ್ಷೇತ್ರಗಳನ್ನು ನಾವು ತೃತೀಯ ರಂಗದಲ್ಲಿ ಸೇರಿಸ್ತೇವೆ. ಅಂಥದ್ದು ಯಾವುದು ಅಂದರೆ ಸಾರಿಗೆ ಮತ್ತು ಸಂಪರ್ಕ, ಬ್ಯಾಂಕು, ವಿಮೆ, ಇವೆಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ಕೃಷಿ ಅಭಿವೃದ್ಧಿ ಆಗಬೇಕು ಮೊದಲು. ಅಂದರೆ ಕೃಷಿಯು ಇವುಗಳಿಗೆ ಪೂರಕವಾಗಿರ್ತದೆ, ಇವುಗಳಿಗೆ ಸಹಾಯವನ್ನು ಮಾಡ್ತದೆ. ಕೃಷಿಯ ಸಹಾಯದಿಂದ ಸಾರಿಗೆ ಸಂಪರ್ಕ ಆಗ್ಬೋದು, ಬ್ಯಾಂಕ್ ಆಗ್ಬೋದು ಅಥವಾ ವಿಮಾ ಕ್ಷೇತ್ರಗಳಾಗ್ಬೋದು, ಇವೆಲ್ಲವೂ ಕೂಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು 8ನೇದಾಗಿ ಆಂತರಿಕ ವ್ಯಾಪಾರಕ್ಕೆ ಸಹಾಯ. ಹಾಂ, 8ನೇದಾಗಿ ಆಂತರಿಕ ವ್ಯಾಪಾರಕ್ಕೆ ಸಹಾಯ. ಈಗ ಆಂತರಿಕ ವ್ಯಾಪಾರ ಅಂದ್ರೇನು ಅಂದರೆ ನಮ್ಮ ದೇಶದಲ್ಲೇ ನಾವು ನಡೆಸ್ತಕ್ಕಂಥ ವ್ಯಾಪಾರ ವಹಿವಾಟಿಗೆ ನಾವು ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಇಲ್ಲಿ ಆಂತರಿಕ ವ್ಯಾಪಾರ ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶವನ್ನು ನಾವು ಗಮನಿಸೋದಾದರೆ ಬೆಳೆಗಳನ್ನು ಬೆಳೆಯುವಂಥದ್ರಲ್ಲಿ ಬಹಳ ವಿಭಿನ್ನವಾಗಿರ್ತದೆ.
ಸೊ ಹಾಗಾಗಿ ಯಾವ ಪ್ರದೇಶದಲ್ಲಿ ಯಾವ ವಸ್ತುಗಳ ಕೊರತೆ ಇದೆಯೋ ಅಲ್ಲಿಗೆ ನಾವೇನು ಮಾಡ್ಬೋದು, ವ್ಯಾಪಾರದ ಮುಖಾಂತರ ಅದನ್ನು ಸರಬರಾಜು ಮಾಡಲಿಕ್ಕೆ ಸಹಾಯ ಆಗ್ತದೆ. ಸೊ ಹಾಗಾಗಿ ಎಲ್ಲಿ ಕೊರತೆ ಇರ್ತದೋ ಅಂತಹ ಪ್ರದೇಶದ ಜನರು ಎಲ್ಲಿ ಹೆಚ್ಚು ಉತ್ಪನ್ನವನ್ನು ಮಾಡ್ತಾರೋ ಅವರಿಂದ ಅದನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಉದಾಹರಣೆ ಕೊಡೋದಾದರೆ ಹತ್ತಿ, ಸೆಣಬು, ಚಹಾ, ಕಾಫಿ ಇತ್ಯಾದಿ. ಯಾಕೆಂತೇಳಿದ್ರೆ ಬೆಳೆಗಳನ್ನು ನಾವು ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ವಾಯುಗುಣ ಇರ್ಬೋದು, ಭೌಗೋಳಿಕ ಅಂಶ ಇರ್ಬೋದು, ಮಣ್ಣಿರ್ಬೋದು, ಭೂಸ್ವರೂಪಗಳಿರ್ಬೋದು, ಇವೆಲ್ಲವೂ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನಾವು ದೇಶದ ಎಲ್ಲ ಭೂಪ್ರದೇಶದಲ್ಲೂ ಎಲ್ಲ ರೀತಿಯಾದಂತಹ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ಎಲ್ಲಿ ಹೆಚ್ಚು ಹೆಚ್ಚು ಉತ್ಪನ್ನವನ್ನು ಮಾಡ್ತೇವೆ ಅಂತಹ ಆಹಾರ ಉತ್ಪನ್ನಗಳನ್ನು ಅಥವಾ ಇನ್ನಿತರ ಯಾವುದೇ ವಾಣಿಜ್ಯ ಬೆಳೆಗಳನ್ನು ನಾವೇನು ಮಾಡ್ಬೋದು, ಎಲ್ಲಿ ಕೊರತೆ ಇರ್ತದೋ ಆ ಒಂದು ಪ್ರದೇಶಕ್ಕೆ ವ್ಯಾಪಾರದ ಮುಖಾಂತರ ನಾವು ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆಂತರಿಕ ವ್ಯಾಪಾರ ನಮಗೆ ಹೇಗೆ ಮಹತ್ವವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಬೋದಾಗಿದೆ. ಇನ್ನು 9ನೇದಾಗಿ ರಫ್ತಿಗೆ ನೆರವು. ನಾವು ಕೆಲವು ಕೃಷಿಯಿಂದ ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳನ್ನು ನಾವು ಕೇವಲ ಅದನ್ನು ದೇಶೀಯ ಬಳಕೆಗಲ್ದೇನೆ ಮಾರಾಟ ಮಾಡ್ತಕ್ಕಂಥದ್ದು, ರಫ್ತನ್ನು ಕೂಡ ಮಾಡ್ತೀವಿ. ನಾವು ಅದನ್ನು ಲಾಭವನ್ನು ಗಳಿಸುವಂಥ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಅದನ್ನು ರಫ್ತು ಮಾಡ್ತೀವಿ ಬೇರೆ ಬೇರೆ ರಾಷ್ಟ್ರಗಳಿಗೆ. ರಫ್ತು ಮಾಡೋದ್ರಿಂದ ನಮಗೆ ಒಂದು ಕಡೆ ಲಾಭವನ್ನು ಗಳಿಸ್ಬೋದು, ಇನ್ನೊಂದು ಕಡೆ ನಾವು ಬೇರೆ ರಾಷ್ಟ್ರಗಳ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಕೂಡ ನಾವು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾವ ನಾವು ಬೆಳೆಗಳನ್ನು ರಫ್ತು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಚಹಾ, ಕಾಫಿ, ಸೆಣಬು, ಹೊಗೆ ಸೊಪ್ಪು, ಸಕ್ಕರೆ, ಸಾಂಬಾರ ಪದಾರ್ಥಗಳು ಇತ್ಯಾದಿ ವಸ್ತು ಸಾಮಗ್ರಿಗಳನ್ನು ನಾವು ರಫ್ತನ್ನು ಕೂಡ ಮಾಡ್ತೇವೆ. ಇದರಿಂದ ನಾವು ಅಧಿಕ ಲಾಭವನ್ನು ಗಳಿಸಲಿಕ್ಕೆ, ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಹೊಂದಲಿಕ್ಕೆ ನಮಗೆ ಇದು ಸಾಧ್ಯ ಆಗ್ತದೆ. ಇನ್ನು ಕೊನೆಯದಾಗಿ ರಾಜಕೀಯ ಮತ್ತು ಸಾಮಾಜಿಕ ಮಹತ್ವ ಅಂಥೇಳಿ. ಈಗ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕೀಯದ ಭವಿಷ್ಯವನ್ನು, ಅಂದರೆ ನಮ್ಮ ರಾಷ್ಟ್ರದ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ, ಅಂದರೆ ಹೆಚ್ಚು ಜನ ಮತದಾರರು ಕೃಷಿ ಕ್ಷೇತ್ರದಲ್ಲಿರೋದ್ರಿಂದ ದೇಶದ ರಾಜಕೀಯ ಭವಿಷ್ಯವನ್ನು ಅವರು ನಿರ್ಧಾರ ಮಾಡ್ತಾರೆ. ಅದ್ರ ಜೊತೆಗೆ ಸಾಮಾಜಿಕ ವ್ಯವಸ್ಥೆ ಸುಭದ್ರವಾಗಿರಲಿಕ್ಕೆ, ಒಂದು ಸಮಾಜ ಶಾಂತಿಯುತವಾಗಿರಲಿಕ್ಕೆ, ಸುಭದ್ರವಾಗಿರಲಿಕ್ಕೆ, ನೆಮ್ಮದಿಯಿಂದ ಇರಲಿಕ್ಕೆ, ಜನರು ಸಹಬಾಳ್ವೆಯನ್ನು ನಡೆಸಲಿಕ್ಕೆ, ಈ ಎಲ್ಲದಕ್ಕೂ ಕೂಡ ಇಲ್ಲಿ ಕಂಡುಬರ್ತಕ್ಕಂಥ ಉತ್ಪಾದಕರು ಮತ್ತು ಕೃಷಿಕರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು. ಈ ಎಲ್ಲ ಅಂಶಗಳು ಕೂಡ ನಾನೇನು ನಿಮಗೆ ಇದುವರೆಗೂ ವಿವರಣೆಯನ್ನು ಕೊಟ್ಟಿದ್ದೀನಲ್ಲ, ಈ ಎಲ್ಲ ಅಂಶಗಳು ಕೂಡ ಯಾವ ರೀತಿ ಮಹತ್ವವನ್ನು ಹೊಂದಿದೆ, ಕೃಷಿ ಯಾವ ರೀತಿ ಮಹತ್ವವನ್ನು ಹೊಂದಿದೆ ಮತ್ತು ಅದು ಹೇಗೆ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ನಮಗೆ ಇದರಲ್ಲಿ ಬಹಳ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಕೃಷಿಯ ಮಹತ್ವಗಳು ಮತ್ತು ಪ್ರಭಾವಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ಕೃಷಿಯ ವಿಧಗಳು. ಈ ಕೃಷಿಯ ವಿಧಗಳು ಅಂತ ಹೇಳಿದಾಗ ಭಾರತದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ವಿಧಾನಗಳ ಮುಖಾಂತರ ಕೃಷಿಯನ್ನು ನಿರ್ವಹಿಸಲಾಗ್ತದೆ. ಬಹಳ ಮುಖ್ಯವಾಗಿ ಕೃಷಿ ಅಂತ ಹೇಳುವಾಗ ಹವಾಮಾನ, ಮಣ್ಣು, ಭೂಸ್ವರೂಪಗಳು, ಅಲ್ಲಿನ ವಾತಾವರಣ ಇವೆಲ್ಲವೂ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇದಕ್ಕೆ ತಕ್ಕ ಹಾಗೆ ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾದಂಥ ಕೃಷಿ ವಿಧಾನವನ್ನು ನಾವು ಕಾಣ್ಬೋದಾಗಿದೆ. ಸೊ ಹಾಗಾಗಿ ಅವುಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಭಾರತದಲ್ಲಿ ಸುಮಾರು 8 ವಿಧವಾಗಿರ್ತಕ್ಕಂಥ ಕೃಷಿಯನ್ನು ನಿರ್ವಹಿಸಲಾಗ್ತದೆ. ಮೊದಲನೆಯದಾಗಿ ಪ್ರಾಚೀನ ಜೀವನಾಧಾರ ಬೇಸಾಯ. ನಾನು ಮೊದಲೇ ಹೇಳಿದಾಗೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳಿದೆ. ಕೃಷಿ ಭಾರತೀಯರಿಗೆ ಮೊದಲಿನಿಂದನೂ ತಿಳಿದಿರ್ತಕ್ಕಂಥ ಒಂದು ಪ್ರಾಚೀನ ಪದ್ಧತಿ ಇದು. ಸೊ ಪ್ರಾಚೀನ ವಿಧಾನದ ಮುಖಾಂತರನೇ ಭಾರತೀಯರು ಕೃಷಿಯನ್ನು ಈ ಒಂದು ಪದ್ಧತಿನಲ್ಲಿ ನಿರ್ವಹಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಜನರು ತಮ್ಮ
ಜೀವನ ನಿರ್ವಹಣೆಗಾಗಿ ಮತ್ತು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಈ ಒಂದು ವಿಧವಾದಂಥ ಕೃಷಿ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಒಂದು ಕೃಷಿ ಪದ್ಧತಿ 2 ವಿಧಗಳನ್ನು ಒಳಗೊಂಡಿದೆ. ಒಂದು ವಲಸೆ ಜೀವನಾಧಾರ ಬೇಸಾಯ, ಎರಡನೆಯದು ಸ್ಥಿರ ಜೀವನಾಧಾರ ಬೇಸಾಯ ಅಂಥೇಳಿ. ಇಲ್ಲಿ ಮೊದಲಿಗೆ ವಲಸೆ ಜೀವನಾಧಾರ ಬೇಸಾಯ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಉಷ್ಣವಲಯದ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಬುಡಕಟ್ಟು, ಸಾಮಾನ್ಯವಾಗಿ ಇದು ಬುಡಕಟ್ಟು ಜನರಿಂದ ನಿರ್ವಹಿಸಲ್ಪಡ್ತಕ್ಕಂಥ ಒಂದು ಕೃಷಿ ವಿಧಾನ. ಆ ಉಷ್ಣವಲಯದ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಬುಡಕಟ್ಟು ಜನರು ಏನು ಮಾಡ್ತಾರೆ ಅಂದರೆ, ದಟ್ಟವಾದ ಕಾಡನ್ನು ಕಡಿದು ಅದನ್ನು ಬೆಂಕಿಯಿಂದ ಸುಟ್ಟು ಆ ಭಾಗವನ್ನು ತೆರವುಗೊಳಿಸಿ ಅಲ್ಲಿ ಆ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬೆಳೆಯನ್ನು ಬೆಳೆಯುವಂತಹ ಪದ್ಧತಿಗೆ ನಾವು ವಲಸೆ ಜೀವನಾಧಾರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಈ ರೀತಿಯ ಬೇಸಾಯ ಕ್ರಮವು ಹಲವಾರು ವರ್ಷಗಳವರೆಗೆ ನಿರ್ವಹಿಸಲ್ಪಡ್ತದೆ. ಆ ಭಾಗ ಯಾವಾಗ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೋ ಆನಂತರ ಅವರು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಮತ್ತೆ ಆ ಅರಣ್ಯವನ್ನು ಕಡಿದು ಅದನ್ನು ವಿಸ್ತಾರಗೊಳಿಸಿ ಆ ಭೂಮಿಯನ್ನು ಉಳುಮೆ ಮಾಡಿ ಬೇಸಾಯವನ್ನು ಮಾಡ್ತಕ್ಕಂಥದ್ದು ಕಂಡುಬರ್ತದೆ. ಇಲ್ಲಿ ಕೇವಲ ಅವರು ಬೇಸಾಯವನ್ನು ಮಾಡೋದಲ್ಲದೆ ಅದರ ಜೊತೆಯಲ್ಲಿ ಬೇಟೆಗಾರಿಕೆ, ಮೀನುಗಾರಿಕೆ, ಅರಣ್ಯ ಸಂಪನ್ಮೂಲಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ರಲ್ಲೂ ಕೂಡ ತಮ್ಮನ್ನು ಅವರು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಈ ವಲಸೆ ಜೀವನಾಧಾರ ಬೇಸಾಯವನ್ನು ನಾವು ಸಾಮಾನ್ಯವಾಗಿ ಹಲವಾರು ಒಂದೊಂದು ಪ್ರದೇಶದಲ್ಲೂ ಒಂದೊಂದು ಹೆಸರಿಂದ ಕರೀತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಅಸ್ಸಾಂನಲ್ಲಿ ಜೂಮ್ ಅಂತ ಕರೀತಾರೆ, ಒರಿಸ್ಸಾದಲ್ಲಿ ಕೋಮನ್ ಅನ್ನೋದಾಗಿ ಕರೀತಾರೆ, ಆಂಧ್ರ ಪ್ರದೇಶದಲ್ಲಿ ಪೋಡು ಅನ್ನೋದಾಗಿ ಕರೀತಾರೆ, ಕೇರಳದಲ್ಲಿ ಪೋನಂ ಅನ್ನುವುದಾಗಿ ಈ ವಲಸೆ ಜೀವನಾಧಾರ ಬೇಸಾಯವನ್ನು ಕರೆಯಲಾಗ್ತದೆ. ಇನ್ನು ಎರಡನೆಯದಾಗಿ ಸ್ಥಿರ ಜೀವನಾಧಾರ ಬೇಸಾಯ. ಇಲ್ಲಿ ಜನರು ಒಂದು ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಕೃಷಿಯನ್ನು ಮಾಡುವಂತಹ ಒಂದು ಪದ್ಧತಿಗೆ ನಾವು ಸ್ಥಿರ ಜೀವನಾಧಾರ ಬೇಸಾಯ ಅನ್ನೋದಾಗಿ ಕರಿತೇವೆ. ಇಲ್ಲಿ ಜನರು ಬೇಸಾಯದ ಜೊತೆಗೆ ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಹಾಗೆಯೇ ಇಲ್ಲಿ ಜನರು ಹಾಲಿಗೋಸ್ಕರ, ಮಾಂಸಕ್ಕೋಸ್ಕರ, ಹುಣ್ಣೆಗೋಸ್ಕರ, ತೊಗಲಿಗೋಸ್ಕರ ಅಥವಾ ಚರ್ಮಕ್ಕೋಸ್ಕರ ಸಾಕು ಪ್ರಾಣಿಗಳನ್ನು ಸಾಕ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇದನ್ನು ಅಲೆಮಾರಿ ಪಶುಪಾಲನೆ ಅನ್ನೋದಾಗಿ ಕರೀತಾರೆ. ಅಂದರೆ ಜಾನುವಾರುಗಳನ್ನು ಸಾಕ್ತಕ್ಕಂಥದ್ದು ಇಲ್ಲಿ ಅಲೆಮಾರಿ ಪಶುಪಾಲನೆ ಅನ್ನುವುದಾಗೂ ಕೂಡ ಅದನ್ನು ನಾವು ಕರಿತೇವೆ. ಇನ್ನು ಎರಡನೆಯದಾಗಿ ಸಾಂದ್ರ ಬೇಸಾಯ. ಹೆಚ್ಚು ಜನಸಂಖ್ಯೆ ಯಾವ ಪ್ರದೇಶದಲ್ಲಿ ಕಂಡು ಬರ್ತದೋ ಅಲ್ಲಿ ಚಿಕ್ಕ ಭೂ ಹಿಡುವಳಿಯನ್ನು ಆ ಜನರು ಒಳಗೊಂಡಿರ್ತಾರೆ. ಇರ್ತಕ್ಕಂತಹ ಚಿಕ್ಕ ಭೂ ಹಿಡುವಳಿನಲ್ಲಿ ಹೆಚ್ಚು ಶ್ರಮ ಮತ್ತು ಬಂಡವಾಳವನ್ನು ತೊಡಗಿಸಿ ಕೃಷಿಯನ್ನು ಮಾಡುವಂತಹ ಒಂದು ಪದ್ಧತಿಗೆ ನಾವು ಸಾಂದ್ರ ಬೇಸಾಯ ಅನ್ನೋದಾಗಿ ಕರಿತೇವೆ. ಈ ಒಂದು ವಿಧಾನದಲ್ಲಿ ಕೃಷಿಕರು ಬಹಳ ಜಾಗರೂಕತೆಯಿಂದ ಮಣ್ಣನ್ನು ಉಳುಮೆ ಮಾಡಿ ವರ್ಷದ ಎಲ್ಲ ಕಾಲದಲ್ಲೂ ಅದನ್ನು ಕೃಷಿಗೆ ತೊಡಗಿಸ್ಕೊಂಡು ಹೆಚ್ಚು ಶ್ರಮವನ್ನು ಹಾಕುವುದರ ಜೊತೆಗೆ ಹೆಚ್ಚು ಬಂಡವಾಳವನ್ನು ವಿನಿಯೋಗಿಸಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಪದ್ಧತಿಯೇ ಇದರ ಲಕ್ಷಣವಾಗಿದೆ, ಸಾಂದ್ರ ಬೇಸಾಯದ ಲಕ್ಷಣವಾಗಿದೆ. ಬಹಳ ಮುಖ್ಯವಾಗಿ ಸಾಂದ್ರ ಬೇಸಾಯದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನು ಮೂರನೆಯದಾಗಿ ವಾಣಿಜ್ಯ ಬೇಸಾಯ. ಈ ವಾಣಿಜ್ಯ ಬೇಸಾಯ ಅನ್ನುವುದಾದರೆ ಅಂದರೆ ಈ ಒಂದು ವಿಧಾನದಲ್ಲಿ ಕೇವಲ ನಮ್ಮ ದೇಶದ ಬಳಕೆಗಷ್ಟೇ ಅಲ್ಲದೆ ಮಾರಾಟ ಮಾಡುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಬೆಳೀತಕ್ಕಂಥ ವಾಣಿಜ್ಯದ ಬೆಳೆಗಳಿಗೆ ನಾವು ವಾಣಿಜ್ಯ ಬೇಸಾಯ, ಈ ಒಂದು ಪದ್ಧತಿಗೆ ವಾಣಿಜ್ಯ ಬೇಸಾಯ ಪದ್ಧತಿ ಎನ್ನುವುದಾಗಿ ನಾವು ಕರೀತೇವೆ. ಇಲ್ಲಿ ಅನೇಕ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಬೆಳೀತಕ್ಕಂಥ ಬೆಳೆಗಳನ್ನು ನಾವು ವಾಣಿಜ್ಯ ಬೇಸಾಯ ಅನ್ನೋದಾಗಿ ಕರೀತೇವೆ. ಸೊ ಇಲ್ಲಿ ಕಡಿಮೆ ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ವಿಸ್ತಾರವಾದಂತಹ ಭೂಭಾಗವನ್ನು ಒಳಗೊಂಡಿರ್ತಕ್ಕಂಥ ಭಾಗದಲ್ಲಿ ಈ ಒಂದು ಬೇಸಾಯ ಪದ್ಧತಿ ಕಂಡುಬರ್ತದೆ. ಇಲ್ಲಿ ಹೆಚ್ಚು ದೈಹಿಕ ಶ್ರಮಕ್ಕಿಂತ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ಬೇಸಾಯ ಪದ್ಧತಿಯನ್ನು ನಿರ್ವಹಿಸಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಮಿಶ್ರ ಬೇಸಾಯ.
ಇಲ್ಲಿ ಮಿಶ್ರ ಬೇಸಾಯ ಅಂದರೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ, ಕೇವಲ ಬೆಳೆಗಳನ್ನಷ್ಟೇ, ಆಹಾರ ಧಾನ್ಯಗಳಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳಿರ್ಬೋದು, ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಜಾನುವಾರುಗಳನ್ನು ಅಥವಾ ಪಶುಪಾಲನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಮಿಶ್ರ ಬೇಸಾಯ ಪದ್ಧತಿ ಅಂತ ಕರಿತೇವೆ. ಇಲ್ಲಿ ಪಶುಪಾಲನೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೀಗೆ ಹಲವಾರು ಉಪಕಸುಬುಗಳನ್ನು, ಕೃಷಿಯ ಜೊತೆಗೆ ಉಪಕಸುಬುಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಅಂದರೆ ಹೆಚ್ಚಿನ ಲಾಭವನ್ನು ಗಳಿಸುವ ದೃಷ್ಟಿಯಿಂದ ಎರಡೂ ಕಡೆಯಿಂದನೂ, ಒಂದು ಕಡೆ ಕೃಷಿಯಿಂದ ಮತ್ತು ನಿರ್ವಹಿಸ್ತಕ್ಕಂಥ ಉಪಕಸುಬುಗಳಿಂದ ಎರಡೂ ಕಡೆಯಿಂದನೂ ಹೆಚ್ಚು ಲಾಭವನ್ನು ಗಳಿಸುವಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಬೇಸಾಯ ಪದ್ಧತಿಯನ್ನೇ ನಾವು ಮಿಶ್ರ ಬೇಸಾಯ ಪದ್ಧತಿ ಅಂತ ಕರಿತೇವೆ. ಇದು ಭಾರತದಲ್ಲಿ 1951ರಲ್ಲಿ ಜಾರಿಗೆ ಬರ್ತದೆ. ಪ್ರಚಲಿತ ಈಗ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು ಮತ್ತು ತಮಿಳುನಾಡು ರಾಜ್ಯಗಳು ಈ ಒಂದು ಬೇಸಾಯ ಪದ್ಧತಿಯನ್ನು ಹೆಚ್ಚು ರೂಢಿಸ್ಕೊಂಡಿವೆ. ಈ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಕಂಡುಬರ್ತದೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಜ್ಯಗಳು ಈ ಒಂದು ಬೇಸಾಯ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ತೋಟಗಾರಿಕಾ ಬೇಸಾಯ, ವಿಸ್ತಾರವಾದಂಥ ಪ್ರದೇಶದಲ್ಲಿ ಬೆಳೆಗಳನ್ನು ನೆಟ್ಟು ಬೆಳೆಸುವಂತಹ ಒಂದು ವಿಧಾನ ಇದೆಯಲ್ಲ, ಅದನ್ನು ನಾವು ತೋಟಗಾರಿಕಾ ಬೇಸಾಯ ಪದ್ಧತಿ ಅನ್ನುವುದಾಗಿ ಕರಿತೇವೆ. ಇಲ್ಲಿ ಹೆಚ್ಚು ದೈಹಿಕ ಶ್ರಮವನ್ನು ಹಾಕಬೇಕಾಗ್ತದೆ, ವೈಜ್ಞಾನಿಕ ತಂತ್ರಜ್ಞಾನವನ್ನು ಹಾಕಬೇಕಾಗ್ತದೆ. ಅಂದರೆ ಹೆಚ್ಚು ನುರಿತ ಕಾರ್ಮಿಕರು ಇಲ್ಲಿ ತೊಡಗಿಸ್ಕೋಬೇಕಾಗ್ತದೆ. ಜೊತೆಗೆ ತಂತ್ರಜ್ಞಾನ, ಹೆಚ್ಚು ಬಂಡವಾಳ. ಯಾಕೆ ಅಂತೇಳಿದರೆ ಈ ತೋಟಗಾರಿಕೆ ಅಥವಾ ತೋಟದ ಬೆಳೆಗಳನ್ನು ಬೆಳೀತಕ್ಕಂಥದ್ದು ವಿಶಾಲವಾದ ಭೂಪ್ರದೇಶದಲ್ಲಿ, ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳು. ಯಾಕೆ ಅಂತೇಳಿದರೆ ಈ ಬೆಳೆಗಳನ್ನು ನಾವು ಬೆಳೆಸೋದಾದರೆ, ನೆಟ್ಟು ಬೆಳೆಸೋದಾದರೆ ಈ ಬೆಳೆಗಳು ಸುಮಾರು ನಮಗೆ ಒಂದು ಸಲ ಅದನ್ನು ನಾಟಿ ಮಾಡಿದರೆ ಸುಮಾರು 3ರಿಂದ 5 ವರ್ಷಗಳ ನಂತರ ಅದು ಫಲವನ್ನು ಕೊಡ್ತದೆ. ಆನಂತರ 35ರಿಂದ 40 ವರ್ಷಗಳವರೆಗೂ ಕೂಡ ಅವು ಫಲವನ್ನು ಕೊಡ್ತಾ ಹೋಗ್ತವೆ. ಹಾಗಾಗಿ ಆ 3ರಿಂದ 5 ವರ್ಷಗಳು ಆ ಬೆಳೆಗೋಸ್ಕರ ನಾವು ಬಂಡವಾಳವನ್ನು ಹಾಕಿ ಕಾಯಬೇಕಾಗ್ತದೆ. ಸೊ ಹಾಗಾಗಿ ಅಂತಹ ವಿಸ್ತಾರವಾದಂತಹ ಭಾಗಗಳಲ್ಲಿ ಬೆಳೀತಕ್ಕಂಥ ಒಂದು ಕೃಷಿ ಪದ್ಧತಿ ಇದೆಯಲ್ಲ, ಅದನ್ನು ನಾವು ತೋಟಗಾರಿಕಾ ಬೇಸಾಯ ಕ್ರಮ ಅನ್ನೋದಾಗಿ ನಾವು ಕರೀಲಾಗ್ತದೆ. ಇಲ್ಲಿ ಯಾವ್ಯಾವ ಬೆಳೆಗಳನ್ನು ನಾವು ಬೆಳಿತೀವಿ ಅಂತ ಹೇಳಿದರೆ ಚಹಾ, ಕಾಫಿ, ರಬ್ಬರ್ ಇಂತಹ ಒಂದೇ ರೀತಿಯಾದಂತಹ ಬೆಳೆಯನ್ನು ಈ ಒಂದು ಭಾಗದಲ್ಲಿ ನಾವು ಬೆಳಿತೇವೆ. ಅದೇ ತೋಟಗಾರಿಕಾ ಬೇಸಾಯ ಪದ್ಧತಿ. ಇನ್ನು 6ನೇದಾಗಿ ವನ ಬೇಸಾಯ. ಅಂದರೆ ಯಾವ ಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತದೆ, ಸುಮಾರು 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಕ್ಕಂಥದಕ್ಕೆ ನಾವು ವನ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಅತ್ಯಲ್ಪ ಪ್ರಮಾಣದ ನೀರಾವರಿ ಸೌಲಭ್ಯಗಳು ಅಥವಾ ನೀರಾವರಿಯೇ ಇಲ್ಲದೇ ಇರತಕ್ಕಂಥದ್ದು, ಮಳೆಯೂ ಕೂಡ ಕಡಿಮೆ ಅಥವಾ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶದಲ್ಲಿ ನೀರಿನ ಭಾವನೆಯನ್ನು ತಡೆದುಕೊಳ್ತಕ್ಕಂಥ ಬೆಳೆಗಳನ್ನು ಬೆಳೆಯುವಂತಹ ಅಥವಾ ಅಲ್ಪಾವಧಿ ಬೆಳೆಗಳನ್ನು ನಾವು ಇಲ್ಲಿ ಬೆಳಿಬೇಕಾಗ್ತದೆ. ಅಂತಹ ಒಂದು ಕೃಷಿ ಪದ್ಧತಿಗೆ ನಾವು ವನ ಬೇಸಾಯ ಅನ್ನೋದಾಗಿ ಕರಿತೀವಿ. ಇಲ್ಲಿ ನಾವು ಜೋಳ, ರಾಗಿ, ಸಜ್ಜೆ, ಎಣ್ಣೆ ಕಾಳುಗಳನ್ನು ಇಲ್ಲಿ ಈ ಒಂದು ವನ ಬೇಸಾಯ ಪದ್ಧತಿನಲ್ಲಿ ನಾವು ಬೆಳೆಯಬಹುದಾಗಿದೆ. ಇನ್ನು 7ನೇದಾಗಿ ಆರ್ದ್ರ ಬೇಸಾಯ. ಈ 100ರಿಂದ ಅಂದರೆ ಯಾವ ಭಾಗದಲ್ಲಿ, ಭಾರತದ ಯಾವ ಪ್ರದೇಶದಲ್ಲಿ 100ರಿಂದ 150 ಸೆಂಟಿಮೀಟರ್ನಷ್ಟು ಮಳೆ ಬೀಳುತ್ತೋ ಅಂಥ ಪ್ರದೇಶದಲ್ಲಿ ಮಳೆಯ ಆಶ್ರಯದಲ್ಲಿ, ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಮಳೆಯ ಆಶ್ರಯದಲ್ಲಿ ಬೆಳೀತಕ್ಕಂಥ ವಿಧಾನವನ್ನು ನಾವು ಆರ್ದ್ರ ಬೇಸಾಯ ಪದ್ಧತಿ ಅನ್ನುವುದಾಗಿ ಕರೀತೇವೆ. ಅಂದರೆ ಹೆಚ್ಚು ಮಳೆ ಬೀಳೋದ್ರಿಂದ ನಾವು ಅನೇಕ ಬೆಳೆಗಳನ್ನು ಮತ್ತು ಉತ್ಪಾದನೆಯನ್ನು ಹೆಚ್ಚಾಗಿ ಬೆಳಿಬಹುದಾಗಿದೆ. ಈ ಆರ್ದ್ರ ಬೇಸಾಯವನ್ನು ನಾವು ತರಿ ಬೇಸಾಯ ಅನ್ನುವುದಾಗೂ ಕೂಡ ಕರಿತೇವೆ. ಹಾಗಾಗಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಭಾಗದಲ್ಲಿ ನಾವು ಅನೇಕ ಬೆಳೆಗಳನ್ನು, ಅದು ಅಲ್ಪಾವಧಿ ಬೆಳೆಗಳಾಗ್ಬೋದು ಅಥವಾ ದೀರ್ಘಾವಧಿ ಬೆಳೆಗಳಾಗ್ಬೋದು, ಭತ್ತ, ಕಬ್ಬು, ಸೆಣಬು, ಹೀಗೆ ಹಲವಾರು ಬೆಳೆಗಳನ್ನು ಈ ಒಂದು ಭಾಗದಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವು ಏನು ಮಾಡ್ತವೆ, ಹೆಚ್ಚು ಮಳೆ ಬೀಳೋದ್ರಿಂದ ಹೆಚ್ಚು ಇಳುವರಿಯನ್ನು, ಅಧಿಕ ಇಳುವರಿಯನ್ನು ನಮಗೆ ನೀಡ್ತವೆ. ಹಾಗಾಗಿ ಈ ಒಂದು ಆರ್ದ್ರ ಬೇಸಾಯ ಪದ್ಧತಿನಲ್ಲಿ ಆ ಬೆಳೆಗಳನ್ನು ಬೆಳೀಬೋದು. ಇನ್ನು ನೀರಾವರಿ ಬೇಸಾಯ ಅಂದರೆ ನಮಗೀಗಾಗಲೇ ಗೊತ್ತು, ಮಾನ್ಸೂನ್ ಮಳೆ
ಅನಿಯಮಿತ, ಅನಿಶ್ಚಿತ, ಅಕಾಲಿಕ ಅನ್ನೋದಾಗಿ ನಾವೇನು ತಿಳಿದುಕೊಂಡಿದ್ದೀವಿ. ಹಾಗಾಗಿ ನಾವು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಗಳನ್ನು ಬೆಳಿಲಿಕ್ಕೆ ಅಂದರೆ ಭೂಮಿಯನ್ನು ಸಾಗುವಳಿಗಾಗಿ ನಾವು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ನೀರಿನ ಅತ್ಯಗತ್ಯ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ನಾವು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಗಳನ್ನು ಬೆಳಿಲಿಕ್ಕೆ ನಾವು ಭೂಮಿಗೆ ನೀರಾವರಿ ಪೂರೈಕೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲಿ ಅಂತರ್ಜಲ ಈಗ ಬಹಳ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಇರ್ಬೋದು, ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಇಂಥ ಹಲವಾರು ಭಾಗಗಳಲ್ಲಿ ನಾವು ನೀರಾವರಿ ಸಹಾಯದಿಂದ ಹೆಚ್ಚು ಬೆಳೆಗಳನ್ನು ಅಥವಾ ಹೆಚ್ಚು ಉತ್ಪನ್ನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ನಾವು ನೀರಾವರಿ ಬೇಸಾಯ ಪದ್ಧತಿ ಅನ್ನುವುದಾಗಿ ಕರಿತೇವೆ. ಇದಿಷ್ಟು ಕೂಡ ನಮಗೆ ಭಾರತದಲ್ಲಿ ಯಾವ ವಿಧಾನಗಳ ಮುಖಾಂತರ ನಾವು ಬೇಸಾಯ ಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಈ 1 ಅಂಕದ ಪ್ರಶ್ನೆಗಳಲ್ಲಿ ನೀವು ಒಂದು ವಾಕ್ಯ ಅಥವಾ ಒಂದು ವಾಕ್ಯಕ್ಕೆ ಮೀರಿದಂತೆ ಉತ್ತರಗಳನ್ನು ನೀವು ಬರಿಬೇಕಾಗ್ತದೆ. ಇಲ್ಲಿ ಆ ಪ್ರಶ್ನೆಗಳು ಯಾವುದು, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಒಂದನೆಯದು ವ್ಯವಸಾಯ ಎಂದರೇನು? ವ್ಯವಸಾಯ ಎಂದರೇನು? ಎರಡನೆಯದು ಜೀವನಾಧಾರ ಬೇಸಾಯ ಎಂದರೇನು? ಮೂರನೆಯದು ಪ್ರಶ್ನೆ ವಲಸೆ ಬೇಸಾಯವನ್ನು ಅರ್ಥೈಸಿ. ನಾಲ್ಕನೆಯ ಪ್ರಶ್ನೆ ಮಿಶ್ರ ಬೇಸಾಯ ಎಂದರೇನು? ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ 2 ಅಂಕದ ಪ್ರಶ್ನೆಗಳು. ಈ 2 ಅಂಕದ ಪ್ರಶ್ನೆಗಳಿಗೆ ನೀವು 2 ವಾಕ್ಯ ಅಥವಾ 2 ವಾಕ್ಯಕ್ಕೆ ಮೀರಿದಂತೆ ನೀವು ಉತ್ತರಗಳನ್ನು ಬರಿಬೇಕಾಗ್ತದೆ. ಹಾಗೆ ನೋಡೋದಾದರೆ ಆ ಪ್ರಶ್ನೆಗಳು ಈ ರೀತಿಯಾಗಿವೆ. ಜೀವನಾಧಾರ ಬೇಸಾಯದ ವಿಧಗಳನ್ನು ತಿಳಿಸಿ. ಜೀವನಾಧಾರ ಬೇಸಾಯದ ವಿಧಗಳನ್ನು ತಿಳಿಸಿ. ಎರಡನೆಯ ಪ್ರಶ್ನೆ ವಲಸೆ ಬೇಸಾಯದ ವಿವಿಧ ಹೆಸರುಗಳನ್ನು ತಿಳಿಸಿ. ಮೂರನೆಯ ಪ್ರಶ್ನೆ ತೋಟಗಾರಿಕಾ ಬೆಳೆಗಳನ್ನು ಹೆಸರಿಸಿ. ನಾಲ್ಕನೆಯ ಪ್ರಶ್ನೆ ನೀರಾವರಿ ಬೇಸಾಯ ಎಂದರೇನು? ವಿದ್ಯಾರ್ಥಿಗಳೇ, ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. 5 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತಕ್ಕಂಥದ್ದು. ಮೊದಲನೆಯದಾಗಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ವಿವರಿಸಿ. ಎರಡನೆಯ ಪ್ರಶ್ನೆ ಸಾಂದ್ರ ಬೇಸಾಯವೆಂದರೇನು? ಅದರ ಮುಖ್ಯ ಗುಣಧರ್ಮಗಳನ್ನು ವಿವರಿಸಿ. ಮೂರನೆಯ ಪ್ರಶ್ನೆ ತೋಟಗಾರಿಕಾ ಬೇಸಾಯ ಎಂದರೇನು? ಭಾರತದಲ್ಲಿ ಅದರ ಬೆಳವಣಿಗೆಯನ್ನು ಕುರಿತು ವಿವರಿಸಿ. ಇನ್ನು ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳು. 10 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳಿದ್ರೆ, ಭಾರತದ ವ್ಯವಸಾಯದ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ನೀವು ಏನು ಭಾರತದ ವ್ಯವಸಾಯದ 8 ವಿಧಾನಗಳಿದೆಯೋ ಆ 8 ವಿಧಾನಗಳನ್ನು ಕೂಡ ಈ ಒಂದು ಪ್ರಶ್ನೆಯಲ್ಲಿ ನೀವು ವಿವರಣೆಯನ್ನು ಸಂಕ್ಷಿಪ್ತವಾಗಿ ನೀವು ವಿವರಿಸಬೇಕಾಗ್ತದೆ. ಹಾಗಾಗಿ ನೀವು 10 ಅಂಕದ ಪ್ರಶ್ನೆಗಳು ಅಂದಾಗ ಸುಮಾರು 10ರಿಂದ 15 ವಾಕ್ಯಗಳು, ಸುಮಾರು 20 ವಾಕ್ಯಗಳವರೆಗೂ ಕೂಡ ನೀವು ಇದಕ್ಕೆ ಉತ್ತರವನ್ನು ಬರಿಬೇಕಾಗ್ತದೆ. ಸೊ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ನಾನೇನು ಇಷ್ಟೊತ್ತು ನಿಮಗೆ ಭಾರತದಲ್ಲಿ ಕೃಷಿ ಯಾವ ರೀತಿ ಮಹತ್ವವನ್ನು ಒಳಗೊಂಡಿದೆ, ಅದು ಹೇಗೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ, ಯಾವ ಯಾವ ಭಾಗದಲ್ಲಿ ಯಾವ ಯಾವ ರೀತಿಯಾದಂಥ ಕೃಷಿ ವಿಧಾನಗಳನ್ನು ಜನರು ಅನುಸರಿಸ್ಕೊಂಡಿದ್ದಾರೆ, ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಯಾವುದು, ಜೊತೆಗೆ ಯಾವ ಬೆಳೆಗಳನ್ನು ಯಾವ ಭಾಗದಲ್ಲಿ ಬೆಳೆಯಲಾಗ್ತದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಹೇಗಿರ್ತದೆ, ಈ ಎಲ್ಲವನ್ನು ಕೂಡ ನಾನು ನಿಮಗೆ ವಿವರಣೆಯನ್ನು ನೀಡಿದ್ದೇನೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಅದು 1 ಅಂಕದ ಪ್ರಶ್ನೆಗಳಾಗಿರ್ಬೋದು, 2 ಅಂಕದ ಪ್ರಶ್ನೆಗಳಾಗಿರ್ಬೋದು, 5 ಅಂಕದ ಪ್ರಶ್ನೆಗಳಾಗಿರ್ಬೋದು, 10 ಅಂಕದ ಪ್ರಶ್ನೆಗಳಾಗಿರ್ಬೋದು, ಆ ಪ್ರಶ್ನೆಗಳು ನಾನು ಈಗ ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ನಿಮಗೆ ಕೇಳಬಹುದಾದಂಥ ಸಂದರ್ಭ ಬರ್ತದೆ. ಸೊ ಹಾಗಾಗಿ ಈ ರೀತಿಯಾಗಿ ಕೇಳ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ನೀಡಿದ್ದೇನೆ. ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು
ಈ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಬರೆದ್ರೆ ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಲಭಿಸುವಂತಾಗ್ತದೆ. ಹಾಗಾಗಿ ನಿಮಗೆ ಇದರ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಈ ವಿಡಿಯೋವನ್ನು ಮತ್ತೊಮ್ಮೆ ನೀವು ನೋಡುವುದರ ಮುಖಾಂತರ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಅನುಮಾನಗಳನ್ನು ಪರಿಹರಿಸಿಕೊಂಡು ನೀವು ಸಮರ್ಪಕವಾದಂಥ ಉತ್ತರಗಳನ್ನು ಈ ಎಲ್ಲ ಪ್ರಶ್ನೆಗಳಿಗೆ ಬರೀಬಹುದಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.